ಓ ಎಡೆ ಎತ್ಕೊಂಡು ಕೂತಿದ್ದಾನೆ. ಕಪ್ಪೆನ ಕಚ್ಚಿ ಸಾಯಿಸಿದೆ. ಕೈಯಾಗ ಹಾಕೋದಾಗ ಬಾಯಿ ತಕೊಂಡು ಹಿಂಗೆ ಬಂದ ಹಿಂಗೆ. ಇದು ನೀವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅವರು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ಇಂದ ಬಂದು ಜಾರಿ ಇಲ್ಲಿ ಬಿದ್ದಿದೆ ಅದು. ಸ್ನೇಹಿತರೆ ನಮಸ್ಕಾರ. ಮೈಸೂರಿನ ರಾಜ್ಕುಮಾರ್ ರಸ್ತೆಯಿಂದ ನಮಗೆ ಇದೀಗಷ್ಟೇ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ನಾವು ಮೈಸೂರಿನ ರಾಜ್ಕುಮಾರ್ ರಸ್ತೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮನೆಯ ಗಾರ್ಡನ್ ಒಳಗಡೆ ಹಾವು ಬಂದಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಫಾಲೋ ಮಾಡಿಕೊಂಡು ಅವರ ಮನೆಗೆ ನಾವು ತಕ್ಷಣವೇ ಹೊರಟಿದ್ದೀವಿ. ಹಾವಿನ ಸಂರಕ್ಷಣೆಯ ಕರೆಗೆ ಲೊಕೇಶನ್ಗೆ ಹೋದ ನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಮ್ಮ ಇವ್ರ ಮನೇಲಿ ಹಾವಿದೆಯಂತೆ, ಒಂದೇ ನಿಮಿಷ ಇಟ್ಕೊಂಡ್ ಬಂದ್ಬಿಡ್ತೀನಿ ರೀ. ಈ ಬಾಕ್ಸ್ ಖಾಲಿ. ದೊಡ್ಡದಾ ಹಾವು? ದೊಡ್ಡದಾ? ಓಕೆ. ಎಲ್ಲಿ ನೋಡಿದ್ರಿ ಅಮ್ಮ? ನರ್ಸರಿನಾ ಇದು? ಓ ಎಡೆ ಎತ್ಕೊಂಡು ಕೂತಿದ್ದಾನೆ. ಯಾವ್ದು ಈ ಕಲ್ಲುಗಳ ಗ್ಯಾಪಾ? ಒಳ್ಳೇದಾಯ್ತು ಒಳ್ಳೇದಾಯ್ತು. ಇಲ್ವಲ್ಲ ಗುರುಜಿ ಇಲ್ಲಿ? ಈ ಪಾಟ್ಗಳು ಜರುಗಿಸ್ಕೊಳ್ಳಿ, ತಗೊಳ್ಳಿ, ಇಟ್ಕೊಳ್ಳಿ ಬೇಗ. ತೊಳಿ 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 ಪಾಟ್ ತೊಗೊಳ್ಳಿ, ಇದು ಬೇಗ. ಇಲ್ಲ ಇಲ್ಲ, ಆ ಪಾಟ್ಗಳು ಎತ್ಕೊಳ್ಳಿ ಬೇಗ. ಕಲ್ಲುಗಳ ಹಿಂದೆ ಇಲ್ಲ. ಮೇಲ್ಗಡೆನೂ ಹತ್ಬೋದು ಅದು. ಎಲ್ಲಿ ಗೊತ್ತಿತ್ತು ಆ ಕಡೆಗೆ ಹೋಗಿರುತ್ತೆ ಅಂತ. ಸೂಪರ್ ಕೋಬ್ರಾ. ಸುಮ್ಮನಿರ. ಬರ ಇಲ್ಲಿ. ದೊಡ್ಡದೇನ? ನೀವು ಚಿಕ್ಕದು ಅನ್ಕೊಂಡಿದ್ರಾ? ಕೋಬ್ರಾ. ಸುಮ್ಮನಿರಮ್ಮ. ಇರು, ಫೋನ್ ಬರ್ತಾಯಿದೆ ನೋಡೋಣ. ಸರಿ, ಬಾಕ್ಸ್ ಹತ್ರ ಹೋಗ್ತೀಯಾ? ಅಲ್ಲಿ ನೋಡಲ್ಲಿ, ಬಾಕ್ಸ್ ನೋಡಲ್ಲಿ, ಬಿಲ ಇದೆ ನೋಡಲ್ಲಿ.
ಹಾಂ ಈ ಸೈಡ್ ನೋಡಿ ಹಿಂದೆ ಹೋಗಿದೆ ನಾವು ಸೆಕೆಂಡಲ್ಲಿ. ಥ್ಯಾಂಕ್ ಯು ಗುರುಜಿ. ನಾನು ಅದಕ್ಕೆ ಅಲ್ಲಿಗೆ ಹೋಗಿಲ್ಲ ತಾನೆ ಅಂತ ಕೇಳಿದ್ ನಿಮ್ಮನ್ನ. ನಾವಿಬ್ರು ಇಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಈ ಕಡೆ ಆ ಕಡೆ ಹೇಳಪ್ಪ. ಹಾಂ ಸಿಕ್ತು ಕೋಬ್ರಾ. ಹ್ಞೂ ಹೇಳ್ತೀನಿ. ಹಾಂ ಹುಷಾರಾಗಿ ನೋಡ್ಕೊಂಡು ಓಡಾಡಿ ಗುರುಗಳೇ, ಕೇರ್ಫುಲ್ ಆಗಿರಿ. ಈ ಕಡೆ ಇರುತ್ತೆ ಅಂತೀರಾ? ಇನ್ನೂ ಬರುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಸೀಸನ್ ಶುರು ಆಗಿದೆ. ಸೀಸನ್ ಶುರು ಆಗಿರೋದ್ರಿಂದ ಬಂದ್ಬಿಡ್ತಾವೆ ಆಚೆ. ಇದ್ದಾವೆ 2-3 ಇದ್ದಾವೆ. ಇಲ್ಲ 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 ಖಂಡಿತ ಇಲ್ಲ. ನಾನು ಮಾಜನಸಲ್ಲಿ ಮಾಡಿದ್ದು. ಇಲ್ಲ ಇಲ್ಲ ಕೈಯಲ್ಲಿ ತೊಳ್ಕೊಬೋದಣ್ಣ. ನೆಲ್ಲಿಯಲ್ಲಿದೆ ನೋಡಿ. ಇಲ್ಲಿ ಕಪ್ಪೆ ಹಿಡ್ದಿದೆ. ಅದು ಕಪ್ಪೆನ ಕಚ್ಚಿ ಸಾಯಿಸಿದೆ. ಕಪ್ಪೆನ ಕಚ್ಚಿಡ್ದು ಸಾಯಿಸಿದೆ ಅದು. ಕಪ್ಪೆನಾ? ಅದೇ ಕಪ್ಪೆನಾ? ಓಕೆ. ಹುಷಾರು ಗುರುಗಳೇ, ನೋಡ್ಕೊಂಡು ಓಡಾಡಿ. ಇರಲಿ ಸಾಕು, ಅಷ್ಟೇ ಮುಗೀತು. ಒಂದು ಸ್ವಲ್ಪ ನೀರು ಸಿಕ್ಕಿದ್ರೆ ಥ್ಯಾಂಕ್ ಯು ಅಮ್ಮ. ಸೊ ನೀವು ನೋಡಿದ ಹಾಗೆ ಈ ಒಂದು ನಾಗರ ಹಾವನ್ನು ರೆಸ್ಕ್ಯೂ ಮಾಡಿದ್ವಿ. ಸಮ್ಮರ್ ಸೀಸನ್ ಆಗಿರೋದ್ರಿಂದ ಹೀಟ್ ಇರುತ್ತೆ. ಸೊ ಸಿಕ್ಕಾಬಟ್ಟೆ ಅಗ್ರೆಷನ್ ಇರುತ್ತೆ ಹಾವುಗಳಲ್ಲಿ, ಅಥವಾ ಡಿಫೆನ್ಸಿವ್ ಪೊಸಿಷನಲ್ಲಿ ಹಾವುಗಳು ಸಿಕ್ಕಾಬಟ್ಟೆ ಇರುತ್ತೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂತಂದರೆ, ಹುಷಾರಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಪದಾರ್ಥಗಳಿಗೆ ಕೈಯನ್ನು ಹಾಕಿ ಸಡನ್ನಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಕೋಲು, ಕಡ್ಡಿ, ಗ್ಲವ್ಸು, ಗಂಬೂಟ್ಸು, ಟಾರ್ಚು ಈ ಥರ ಎಕ್ವಿಪ್ಮೆಂಟ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಜೀವನೇ ಉಳಿಯುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಹೊರಟಿದ್ದೀವಿ ಮತ್ತೊಂದು ಹಾವಿನ ಸಂರಕ್ಷಣೆಯ ಕರೆಗೆ. ಸಮಯ ಬಂದು 10:41. ಈಗ ಮೈಸೂರಿನ JSS ಲೇಔಟಿಂದ ನಮಗೆ ಈ ಒಂದು ಕರೆ ಬಂದಿದೆ. ಮನೆಯ ಹಿಂಭಾಗ ಬಟ್ಟೆ ಒಣಗಾಕುವಂಥ ಸಮಯದಲ್ಲಿ ಮೇಲ್ಗಡೆ ಗ್ರಿಲ್ಲಿಂದ ಕೆಳಗಡೆ ಒಂದು ಕಟ್ಟ ಹಾವು ಬಿತ್ತು ಅಂತ ನಮಗೆ ಹೇಳಿದ್ದಾರೆ. ಸೊ ಈ ಥರ ಸಿಚುವೇಶನ್ಸು ಸುಮಾರು ಕಡೆ ಆಗಿದೆ. ಎಲ್ಲಿ ಬಟ್ಟೆ ಒಣಗಾಕಿರೋದನ್ನು ತೆಗಿಯೋಕ್ಕೆ ಹೋಗಿ ಅಥವಾ ಒಣಗಾಕಬೇಕಾದ್ರೆ ಆ ತಂತಿ ಮೇಲೆ ಕೂತಿದ್ದು ನೋಡ್ದೇನೆ ಆ ಒಂದು ಹಾವು ಕೆಳಗೆ ಅವ್ರ ಮೈ ಮೇಲೆ ಬಿದ್ದಿರ್ಬೋದು, ಅಥವಾ ಕೆಳಗಡೆ ಅಕ್ಕಪಕ್ಕ ಬಿದ್ದಿರೋದು, ಅಥವಾ ಆ ತಂತಿ ಮೇಲ್ಗಡೆ ಕೂಡ ಹಾವುಗಳು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತವೆ. ಆ ಥರ ಸುಮಾರು ವೀಡಿಯೋಸು ಗ್ರಿಲ್ ಮೇಲೆ ಇರ್ತಕ್ಕಂಥದ್ದು ನನ್ನ ಹಳೆ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಸಿಚುವೇಶನ್ ನಮಗೆ ಸಿಕ್ಕಾಬಟ್ಟೆ ಬರ್ತಾ ಇರೋದ್ರಿಂದ, ಬೇಸಿಗೆ ಕಾಲ ಆಗಿರೋದ್ರಿಂದ ನಮಗೆ ಡೇ ಆ್ಯಂಡ್ ನೈಟ್ 24/7 ನಮಗೆ ಮಿಡ್ ನೈಟಲ್ಲಿ ಎನಿ ಟೈಮ್ ನಮಗೆ ಈ ಒಂದು ಕಾಲ್ಗಳು ಬರ್ತಾನೆ ಇರುತ್ತೆ. ಸೊ ಈ ಥರ ನಾವು ಎನಿ ಟೈಮ್ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡೋದಕ್ಕೆ ನಾವು ಆ್ಯಕ್ಟಿವ್ ಆಗಿರಬೇಕು. ಈಗ ನಾವು ಆದಷ್ಟು ಬೇಗ ಮೈಸೂರಿನ JSS ಲೇಔಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ ನಂತರ ನಾನು ವಿಡಿಯೋನ ಮುಂದುವರಿಸ್ತೀನಿ. ಅಲ್ಲಿ ತನಕ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ವೀಕ್ಷಕರಲ್ಲೂ ಕೂಡ. ಯಾಕೆಂದರೆ ತುಂಬ ಪೇಷನ್ಸಿಂದ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ಈ ಒಂದು ಎನ್ಕರೇಜ್ಮೆಂಟಿಂದನೇ ನಮಗೆ ಇನ್ನೂ ಕೆಲಸವನ್ನು ಮಾಡೋಕ್ಕಾಗ್ತಾ ಇರೋದು ಅಂತ ಹೇಳ್ತಾ ರೆಸ್ಕ್ಯೂ ಲೊಕೇಶನ್ಗೆ ಹೋದ ನಂತರ ಮುಂದುವರಿಸ್ತೀನಿ. ಅಲ್ಲಿ ತನಕ ಧನ್ಯವಾದ. ನಮಸ್ಕಾರ. ಜ್ಞಾಪಕ 2 ವರ್ಷ ಆಯ್ತಲ್ಲ ನಿಮ್ಮ ಮನೆಗೆ ಬಂದು. ಇದೆಲ್ಲ ಅಲ್ಲೇ? ಹಾಂ, ನೀವು ಡಬ್ಬ ತೆಗೆದಿಟ್ಕೊಂಡಿದ್ದೀರಾ? ಚಿಕ್ಕದ ಹಾವು ಮರಿನಾ? ಓಕೆ, ನೋಡೋಣಪ್ಪ, ನೋಡೋಣ. ಅಂಕಲ್ ನಮಸ್ಕಾರ, ಹೇಗಿದ್ದೀರಾ? ಎಲ್ಲಿದೆ? ಓ, ಅಲ್ಲಿನೊಬ್ರು ಇದ್ದಾರಾ? ಇದು ನೀವು ಫಸ್ಟ್ ಲೈನ್ ಆಫ್ ಡಿಫೆನ್ಸ್, ಅವರು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ನೋಡಿದ್ರು ಇಲ್ಲಿತ್ತು, ಅಲ್ಲಿ ಹೋಗಿದೆ, ಒಳಗೆ ಇದೆ. ಎಲ್ಲ ಇರಿ ಜಾಗ ಬಿಟ್ಬಿಡಿ ಗುರುಗಳೇ, ನಾನು ನೋಡ್ಕೋತೀನಿ. ಉಲ್ಫ್
ಇದೆ ಇದೆ ಇಲ್ಲೇ ಇದೆ. ಇರಲಿ ಬಿಡಿ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದು ಸಿಕ್ತಮ್ಮ. ಎಲ್ಲಿ ನೋಡಿದ್ರಿ ಈ ಹಾವನ ನೀವು? ಈ ಗ್ರಿಲ್ಲಿಂದನಾ ಬಿತ್ತು, ಟಪ್ ಅಂತ ಬಿತ್ತು. ಇದು ವುಲ್ಫ್ ಸ್ನೇಕ್ ಅಂತ ಕರೀತಾರಮ್ಮ ಇದನ್ನು. ಕಟ್ ಹಾವಿಗೆ ತುಂಬ ಸಿಮಿಲರು. ಕನ್ನಡದಲ್ಲಿ ಸ್ಪೆಸಿಫಿಕ್ ನೇಮ್ಸ್ ಇಲ್ಲ. ಸೊ ಏನಂತಂದರೆ ಯಾವುದೇ ಹಾವಕ್ಕೆ ಪಟ್ಟ ಇದ್ರೂ ಕಟ್ ಹಾವು ಅಂತ ನಾವು ಪಟ್ಟ ಕಟ್ಬಿಡ್ತೀವಿ. ಸೊ ಇದು ತೋಳದ ಹಾವು ಅಂತ ಸ್ಪೆಸಿಫಿಕ್ಕಾಗಿ ಕನ್ನಡದಲ್ಲಿ ಕರೀತಾರೆ. ನಾನ್ ವೆನಮಸ್ಸು. ಬಟ್ ಇದೇ ಥರ ಎಕ್ಸಾಕ್ಟ್ ಲುಕ್ಕಿಂಗು ಡಬಲ್ ಬ್ಯಾಂಡ್ಸ್ ಇರೋದು ಕ್ರೇಟ್. ಅದರಲ್ಲೂ ಬ್ರೌನ್ ಕಲರ್ ಬರುತ್ತೆ, ನೇರಳೆ ಬಣ್ಣ ಬರುತ್ತೆ, ಜೆಟ್ ಬ್ಲ್ಯಾಕ್ ಬರುತ್ತೆ. ಹಾವುಗಳಲ್ಲಿ ಕಲರ್ ವೇರಿಯೇಷನ್ಸ್ ಇರುತ್ತೆ ಅಮ್ಮ. ಸೊ ಡಿಪೆಂಡ್ ಆಗುತ್ತೆ. ಇದನ್ನು ಒಳಗಡೆ ಹಾಕ್ಬಿಡೋಣ. ನಿಮ್ಮ ಮೇಲೇನು ಬಿದ್ದಿರಲ್ಲ? ಮೇಲ್ ಬಿದ್ದು ನಿಮಗೇನ ಕಾಣಿಸಿದ್ದು? ಓಕೆ 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 ಓಕೆ. ಎಲ್ಲಿ ಕೂತಿದ್ರಾ? ಸ್ಟೂಲ್ ಮೇಲೆ ಕೂತಿದ್ರಾ? ಇಲ್ಲಿ ಕೂತ್ಕೊಂಡಿದ್ರಿ? ಬೆನ್ನು ಆ ಕಡೆಗೆ ಫೇಸ್ ಮಾಡಿದ್ರಿ? ಹಾಂ. ಎಲ್ಲಿ? ನಿಮ್ಮ ಪಕ್ಕದಲ್ಲೇನೆ? ಇಲ್ಲಿ ಮೇಲಿಂದ? ಓ, ಇಲ್ಲಿಂದ ಬಂದು ಜಾರಿ ಇಲ್ಲಿ ಬಿದ್ದಿದೆ ಅದು. ಇಟ್ಟಿಗೆಗಳತ್ತ ಹಲ್ಲಿ ತಿನ್ನತ್ತೆ ಹಾವು. ಅಲ್ಲೆಲ್ಲ ನೋಡಿ ಪ್ಯಾಕಿಂಗ್ ಮಾಡಿಲ್ಲ, ಫಿನಿಶಿಂಗ್ ಇಲ್ಲ ಅಲ್ವಾ? ಅಲ್ಲೆಲ್ಲ ಹಲ್ಲಿಗಳು ಮೊಟ್ಟೆ ಇಟ್ಟಿರುತ್ತೆ, ಹಲ್ಲಿಗಳು ವಾಸ ಮಾಡ್ತಾ ಇರುತ್ತೆ. ಇದು ಗೋಡೆ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ ಸ್ನೇಕ್ ಇದು. ಈ ಥರ ರಫ್ ವಾಲ್ ಇತ್ತು ಅಂದರೆ ಹಿಂಗೆ ಹತ್ಕೊಂಡು ಹಿಂಗೆ ಹತ್ತು ಬಿಡುತ್ತೆ. ಓಕೆ ಓಕೆ. ಇದು 2ನೇ ಸಲ ಬರ್ತಾ ಇರೋದು ಅಷ್ಟು. ನಾನು ಹುಷಾರಾಗಿ ನೋಡ್ಕೊಂಡು ಓಡಾಡಿ, ಕೇರ್ಫುಲ್ ಆಗಿರಿ. ಇವಾಗ ಎಲ್ಲರ ಮನೆಯಲ್ಲೂ ಹಾವುಗಳು ಶುರು ಸ್ಟಾರ್ಟ್. ಇವಾಗ ಆದಷ್ಟು ಹುಷಾರಾಗಿರಿ ಗುರುಗಳೇ. ಆರಾಮಾಗಿದ್ದಾರೆ ಗುರುಗಳೇ. ಬನ್ನಿ ಮನೆಗೆ ಬನ್ನಿ, ಎಲ್ಲರೂ ಬನ್ನಿ. KRS ಮೇನ್ ರೋಡಲ್ಲಿ ಮನೆ ಇರೋದು. ಗೋಶಾಲೆ ಮಾಡಿದ್ದೀವಿ. ಒಂದು 30 ಗೋಗಳಿದೆ, ಒಂದಷ್ಟು ನಾಯಿಗಳಿದೆ, ಬೆಕ್ಕುಗಳಿದೆ, ಒಂದು 600-700 ಪಕ್ಷಿಗಳಿದೆ. ಎಲ್ಲ ಯಾರ್ಯಾರ ಮನೇಲಿ ಏನೇನು ಬೇಡ ಅಂತ ಡಿಸ್ಕೌಂಟ್ ಮಾಡಿಬಿಡ್ತಾರೆ, ಎಲ್ಲ ನಮ್ಮ ಮನೇಲಿ ತೊಗೊಂಬಂದು ಇಟ್ಕೋತಾ ಇದ್ದೀವಿ ಪ್ರಾಣಿಗಳನ್ನ. ಬನ್ನಿ, ಹಾಂ ಕರ್ಕೊಂಬರ್ಬೋದು. ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಅದು ಆಗ್ತದಂಗೆ ಬರ್ಬೋದು. ಥ್ಯಾಂಕ್ ಯು, ಬಾಯ್.